ಸೇಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ತರಬೇತಿ ಮತ್ತು ನಿಯೋಜನೆ ಘಟಕವು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಹಾಗೂ ಇಂಟೆಲಿಜೆಂಟ್ ಕಂಪ್ಯೂಟರಿಂಗ್ ಆ್ಯಂಡ್ ಬಿಸಿನೆಸ್ ಸಿಸ್ಟಮ್ಸ್ ವಿಭಾಗಗಳ ಸಹಯೋಗದಲ್ಲಿ ಸ್ಕೆಪ್ಟಿಕ್ಸ್ ಜೊತೆಗೆ ಹ್ಯಾಕ್ ಟು ಫ್ಯೂಚರ್ 4.0 ಹ್ಯಾಕಥಾನ್ನ 4ನೇ ಆವೃತ್ತಿಯನ್ನು ಕಾಲೇಜಿನ ಕಲಾಂ ಸಭಾಂಗಣದಲ್ಲಿ ಭವ್ಯವಾಗಿ ಉದ್ಘಾಟಿಸಿತು. ಈ ಕಾರ್ಯಕ್ರಮಕ್ಕೆ ಈಸಿ ಇಂಡಿಯಾ ಮುಖ್ಯ ಪ್ರಾಯೋಜಕರಾಗಿ ಸಹಕರಿಸಿತ್ತು. 36 ಗಂಟೆಗಳ ಹ್ಯಾಕಥಾನ್ ವಿದ್ಯಾರ್ಥಿಗಳಲ್ಲಿ ನವೀನತೆ, ಸಹಕಾರ ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ಉತ್ತೇಜಿಸುವ ಉದ್ದೇಶವನ್ನು ಹೊಂದಿದೆ. ಕಾರ್ಯಕ್ರಮವು ಕಾಲೇಜು ಗಾಯನ ಬಳಗದ ಪ್ರಾರ್ಥನೆಯಿಂದ ಆರಂಭಗೊಂಡು HTF 3.0 ವಿಮರ್ಶಾ ವಿಡಿಯೋ ಪ್ರದರ್ಶನದೊಂದಿಗೆ ಮುಂದುವರಿಯಿತು. ಬಳಿಕ ಗಣ್ಯರನ್ನ ವೇದಿಕೆಗೆ ಕರೆತಂದು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ನೆರವೇರಿಸಲಾಯಿತು. ಲೀಡ್ ಸ್ಟೂಡೆಂಟ್ ಕನ್ವೀನರ್ ಆಶ್ಲಿ ಪಿಂಟು ಅವರು ಸ್ವಾಗತ ಭಾಷಣವನ್ನ ಮಾಡುತ್ತಾ ಹಿಂದಿನ ಆವೃತ್ತಿಗಳ ಸಾಧನೆಗಳನ್ನು ಪರಿಚಯಿಸಿದರು. ಈ ಬಾರಿ 3,000ಕ್ಕೂ ಹೆಚ್ಚು ನೋಂದಣಿಗಳು ಹಾಗೂ 700 ತಂಡಗಳು ಭಾಗವಹಿಸಿದ್ದು, ಅಂತಿಮ ಸುತ್ತಿಗೆ 41 ತಂಡಗಳು ಆಯ್ಕೆಯಾಗಿವೆ. ಲೀಡ್ ಕನ್ವೀನರ್ ಅಂಕಿತ್ ಶಾ ಅವರು ಹ್ಯಾಕಥಾನ್ನ ಮಾರ್ಗಚಿತ್ರಗಳನ್ನು ವಿವರಿಸಿ ನೈಜ ಸಮಸ್ಯೆಗಳಿಗೆ ತಾಂತ್ರಿಕ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವ ವೇದಿಕೆಯ ಮಹತ್ವವನ್ನು ಒತ್ತಿ ಹೇಳಿದರು. ಮುಖ್ಯ ಅತಿಥಿಯಾಗಿ ಈಸಿ ಇಂಡಿಯಾ ಸಿಇಒ ಆನಂದ್ ಫರ್ನಾಂಡಿಸ್ ಅವರು ಭಾಗವಹಿಸಿ ವಿದ್ಯಾರ್ಥಿಗಳು ಉದ್ಯೋಗ ಹುಡುಕುವವರಿಗಿಂತ ಉದ್ಯೋಗ ಸೃಷ್ಟಿಸುವವರಾಗಬೇಕು ಎಂದು ಪ್ರೇರೇಪಿಸಿದರು. ಸಮಸ್ಯೆಗಳನ್ನು ವಿಭಜಿಸಿ ಸರಳ ಹಾಗೂ ಪರಿಣಾಮಕಾರಿ ಪರಿಹಾರಗಳನ್ನು ಕಂಡುಹಿಡಿಯಲು ಸಲಹೆಯನ್ನ ನೀಡಿದರು. ಗೌರವ ಅತಿಥಿಗಳಾದ ಅಭಿನಂದನ್ ಪಾಟೀಲ್ ಅವರು ಆಲೋಚನೆಗಳಿಂದ ಉತ್ಪನ್ನ ರೂಪಕ್ಕೆ ಬರುವ ಪ್ರಕ್ರಿಯೆಯ ಮಹತ್ವವನ್ನು ವಿವರಿಸಿದರು. ಡಾಕ್ಟರ್ ಪ್ರಖ್ಯಾತ್ ರೈ ಅವರು ಕೈಗಾರಿಕೆಯ ನಿರೀಕ್ಷೆಗಳ ಬಗ್ಗೆ ಮಾತನಾಡಿ ಸಮಸ್ಯೆ ಪರಿಹಾರ ಕೌಶಲ್ಯಗಳ ಅಗತ್ಯವನ್ನು ಒತ್ತಿ ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಂಗಳೂರು ಧರ್ಮ ಪ್ರಾಂತ್ಯದ ಬಿಷಪ್ ಹಾಗೂ SJECಯ ಅಧ್ಯಕ್ಷರಾದ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನ ವಹಿಸಿದ್ರು. ಈ ಸಂದರ್ಭದಲ್ಲಿ ಅತಿಥಿಗಳ ಸನ್ಮಾನ, HTF 4.0 ಲೋಗೋ ಅನಾವರಣ ಮತ್ತು ಹ್ಯಾಕಥಾನ್ ಉದ್ಘಾಟನೆ ನಡೆಯಿತು. ಪ್ರಾಂಶುಪಾಲರಾದ ಡಾಕ್ಟರ್ ರಿಯೋ ಡಿಸೋಸಾ ಅವರು ವಿದ್ಯಾರ್ಥಿಗಳಿಗೆ ಈ ಅನುಭವದ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕೆಂದು ಪ್ರೇರೇಪಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಫ್ರಿಯಲ್ ಸಲ್ಡಾನಾ ವಂದನಾ ಭಾಷಣವನ್ನ ಮಾಡಿದ್ರು ಮತ್ತು ಅರೋಮಾ ಫೆರಿಸ್ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು.